ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ವಿಶೇಷ ಚೇತನರಿಗೆ ಸಂಬಂಧಪಟ್ಟ ಒಂದು ಸುದ್ದಿ ಇದಾಗಿದ್ದು, ಬರುವ ಫೆಬ್ರವರಿ 23ರಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಲಿರುವ ಕೆಲವು ಬೇಡಿಕೆಗಳ ಬಗ್ಗೆ ಒಂದು ಪತ್ರ ಇದೀಗ ತಾನೇ ಬಂದಿದೆ. ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಹೈಪ್ ಬಟನನ್ನು ಪ್ರೆಸ್ ಮಾಡೋ ಮೂಲಕ ಪ್ರೋತ್ಸಾಹ ನೀಡಿ. ಮಾನ್ಯ ನಿರ್ದೇಶಕರಿಗೆ ಅಂದರೆ ಹಿರಿಯ ನಾಗರಿಕರ ಮತ್ತು ವಿಶೇಷ ಚೇತನ ಸಬಲೀಕರಣ ಇಲಾಖೆ ನಿರ್ದೇಶಕರಿಗೆ ಒಂದು ಪತ್ರವನ್ನು ಕರ್ನಾಟಕ ಅಂಗವಿಕಲ ರಾಜ್ಯ ಒಕ್ಕೂಟದವರು ಬರೆದಿದ್ದಾರೆ. ಅದರ ಒಂದು ಸಾರಾಂಶ ಏನಿದೆಯಪ್ಪ ಅಂದರೆ, ಅಂಗವಿಕಲರ ಹಕ್ಕು ಒತ್ತಾಯ ಅಭಿಯಾನ ಕಾರ್ಯಕ್ರಮದಲ್ಲಿ ರಾಜ್ಯದ MRW, VRW, URW ಹಾಗೂ ಇಲಾಖೆಯ ಸಹಕಾರ ಕೋರಿ ಮನವಿ ಅಂತೇಳ್ಬಿಟ್ಟು ಅವರು ಕೊಟ್ಟಿದ್ದಾರೆ. ಸ್ನೇಹಿತರೆ, ಕರ್ನಾಟಕ ಅಂಗವಿಕಲ ರಾಜ್ಯ ಒಕ್ಕೂಟವು ಕರ್ನಾಟಕದ ಇತಿಹಾಸದಲ್ಲೇ ಅಭೂತಪೂರ್ವವಾದ ಅಂಗವಿಕಲರ ನಡೆ ರಾಜಕೀಯದ ಕಡೆ ಎಂದು ಬಸವ ಕಲ್ಯಾಣ ಹಾಗೂ ಕೂಡಲ ಸಂಗಮದಿಂದ ವಿಶೇಷ ಚೇತನರ ಬೈಕ್ ಜಾಥಾ ಮೂಲಕ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಚಲೋ ಅನಿರ್ದಿಷ್ಟಾವಧಿ ಹೋರಾಟ ಹಮ್ಮಿಕೊಂಡಿದ್ದು, ದಿನಾಂಕ 19 ಫೆಬ್ರವರಿ 2026ರಿಂದ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಹಾಗೂ ಕೂಡಲ ಸಂಗಮ ಪುಣ್ಯಭೂಮಿಯಿಂದ ಈ ಒಂದು ಜಾಥಾ ಆರಂಭಗೊಂಡು ಬೆಂಗಳೂರಿನ ಫ್ರೀಡಂ ಪಾರ್ಕ್ ದಿನಾಂಕ 23 ಫೆಬ್ರವರಿ 2026ಕ್ಕೆ ಬಂದು ತಲುಪಿ ಬೇಡಿಕೆಗಳನ್ನು ಈಡೇರುವವರೆಗೆ ಅನಿರ್ದಿಷ್ಟಾವಧಿ ಹೋರಾಟ ನಡೆಸಲಾಗುವುದು ಹಾಗೂ ರಾಜಕೀಯ ಮೀಸಲಾತಿ ಒಳಗೊಂಡಂತೆ ಈ ಕೆಳಕಂಡ ಬೇಡಿಕೆಗಳ ಹೋರಾಟವಾಗಿದೆ. ನಮ್ಮ ಬೇಡಿಕೆಗಳು ಇಂತಿವೆ ಅಂತ ಹೇಳ್ತಾರೆ. ಮೊದಲನೇದಾಗಿ, ಸ್ಥಳೀಯ ಸಂಸ್ಥೆಗಳಲ್ಲಿ 5% ರಾಜಕೀಯ ಮೀಸಲಾತಿಯನ್ನು ಈ ಬಾರಿ ಅವರು ಘೋಷಣೆ ಮಾಡಬೇಕು ಸರ್ಕಾರದವರು ಅಂತೇಳ್ಬಿಟ್ಟು ಒಂದು ಮೊದಲ ಬೇಡಿಕೆ ಇದಾಗಿದ್ದು. ಎರಡನೇ ಬೇಡಿಕೆ, ಮಾರ್ಚ್ ತಿಂಗಳಲ್ಲಿ ಘೋಷಣೆಯಾಗುವ 2026-27ನೇ ಸಾಲಿನ ಬಜೆಟ್ನಲ್ಲಿ ವಿಕಲಚೇತನರ ಬಜೆಟ್ ಪ್ರಸ್ತುತ ಬಜೆಟನ್ನು ದ್ವಿಗುಣ ಮಾಡಬೇಕು. ಅಂದರೆ ಏನು ಹಿಂದೆ ಬಜೆಟ್ ನಮ್ಮ ವಿಶೇಷ ಚೇತನ ಮೀಸಲಿಡ್ತಾಯಿದ್ರು ಅದನ್ನು 2 ಪಟ್ಟು ಹೆಚ್ಚಳ ಮಾಡಬೇಕು ಅಂತಕ್ಕಂಥ ಬೇಡಿಕೆ ಎರಡನೇದಾಗಿದೆ. ಮೂರನೇದು, ಶಕ್ತಿ ಯೋಜನೆ ಅಡಿಯಲ್ಲಿ ನಮ್ಮ ವಿಶೇಷ ಚೇತನರಿಗೂ ರಾಜ್ಯಾದ್ಯಂತ ಉಚಿತ ಬಸ್ ಪಾಸನ್ನು ಘೋಷಣೆ ಮಾಡಬೇಕು ಹಾಗೂ VRW, URW, MRW ಕಾರ್ಯಕರ್ತರ ಏನು ಗೌರವಧನ ಕೊಡ್ತಾ ಇದ್ದಾರೆ ಅದನ್ನು ಕೂಡ ಹೆಚ್ಚಳ ಮಾಡಬೇಕು. ಬೆಲೆ ಏರಿಕೆಗೆ ಅನುಗುಣವಾಗಿ ಅವರ ಮಾಶಾಸನವನ್ನು ಹೆಚ್ಚಳ ಮಾಡಬೇಕು ಅಂತೇಳ್ಬಿಟ್ಟು ಹೇಳಿದ್ದಾರೆ. ಅದೇ ರೀತಿ ನಮ್ಮ ವಿಕಲಚೇತನರ ಮಾಶಾಸನವನ್ನು ಪ್ರತಿ ವರ್ಷ ಅದನ್ನು ಹೆಚ್ಚಳ ಮಾಡ್ತಾ ಹೋಗಬೇಕು. ಬೆಲೆ ಏರಿಕೆಗೆ ಅನುಗುಣವಾಗಿ ವೈಜ್ಞಾನಿಕ ಮಾಶಾಸನವನ್ನು ಹೆಚ್ಚಳ ಮಾಡಬೇಕು ಅಂತೇಳ್ಬಿಟ್ಟು 5ನೇ ಬೇಡಿಕೆಯಾಗಿದೆ. ಅದೇ ರೀತಿ, ಅಂಗವಿಕಲರ ವ್ಯಕ್ತಿಗಳ ಮಕ್ಕಳಿಗೆ ಸರ್ಕಾರಿ ಖಾಸಗಿ ಶಾಲೆಗಳಲ್ಲಿ ಸಂಪೂರ್ಣ ಉಚಿತ ಶಿಕ್ಷಣ ಸಿಗುವಂತೆ ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು. ರಾಜ್ಯದ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಕೇಂದ್ರವನ್ನು ತೆರೆದು ಬೆಳವಣಿಗೆಯಲ್ಲಿ ವಿಳಂಬ ಇರುವಂಥ ಮಕ್ಕಳ ಪುನಶ್ಚೇತನಕ್ಕೆ ದಾರಿದೀಪ ಮಾಡಿಕೊಡಬೇಕು. ಈ ಎಲ್ಲ ಬೇಡಿಕೆಗಳ ಈಡೇರಿಕೆಗಾಗಿ ರಾಜ್ಯದ ದಿಕ್ಕುಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಒಟ್ಟಾಗಿ ಆಗಮಿಸಲಿರುವ ಅಂಗವಿಕಲರ ಈ ಮಹಾಸಂಗಮವು ಅಂಗವಿಕಲರ ಹಕ್ಕುಗಳ ಒತ್ತಾಯವನ್ನು ಮಂಡಿಸುವುದಾಗಿದೆ. ಆದ್ದರಿಂದ ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿರುವ ಸಾವಿರಾರು ಅಂಗವಿಕಲರ ಅಭಿಯಾನದ ಯಶಸ್ವಿಗಾಗಿ ನಮ್ಮ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತಾವು ಸಹಕಾರ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ಅಧ್ಯಕ್ಷರು ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟ ಬೆಂಗಳೂರು ಇವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸ್ನೇಹಿತರೆ, ಬರುವ 23ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಬೃಹತ್ ವಿಶೇಷ ಚೇತನರ ಹಕ್ಕೊತ್ತಾಯ ಸಮ್ಮೇಳನ ನಡೆಯಲಿದೆ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ.